ಆಕಾಶವಾಣಿ ಧಾರವಾಡ. ಇದೇ ದಿನಾಂಕ 13ರಂದು ಧಾರವಾಡದ ಸೃಜನಾ ಅಣ್ಣಾಜಿರಾವ್ ಶಿರೂರು ರಂಗಮಂದಿರದಲ್ಲಿ ನಡೆದ ಆಕಾಶವಾಣಿ ಧಾರವಾಡ ಕೇಂದ್ರದ ಅಮೃತ ಮಹೋತ್ಸವ ಸಂಭ್ರಮಾಚರಣೆಯ ಬಾನುಲಿ ವರದಿ. ಪ್ರಸ್ತುತಿ ಮಾಲಾ ಸಾಮ್ರಾಣಿ ಹಾಗೂ ಕುಮಾರ್ ಅಗಡಿ. ಆತ್ಮೀಯ ಕೇಳುಗರೆ, ಜನವರಿ 8, 1950ರಲ್ಲಿ ಆರಂಭಗೊಂಡ ಆಕಾಶವಾಣಿ ತನ್ನ ಕೇಳುಗರಿಗೆ ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಧ್ಯೇಯವಾಕ್ಯದೊಂದಿಗೆ ಮಾಹಿತಿ ಮನೋರಂಜನೆಯನ್ನ ನೀಡುತ್ತಿದೆ. ಎಲ್ಲ ವರ್ಗದ ಕೇಳುಗರನ್ನು ಗಮನದಲ್ಲಿಟ್ಟುಕೊಂಡು ತನ್ನ ಕಾರ್ಯಕ್ರಮಗಳನ್ನ ರೂಪಿಸುತ್ತಿದೆ. ಆಕಾಶವಾಣಿ ಧಾರವಾಡ ಕೇಂದ್ರಕ್ಕೆ ಒಂದು ಭವ್ಯ ಪರಂಪರೆಯಿದೆ. 75 ವರ್ಷಗಳ ನಿರಂತರ ಸೇವೆಯಲ್ಲಿ ಎಲ್ಲ ಕೇಳುಗರ ಮನಸೋರಿಗೊಂಡಿದೆ. ಜನಪದ ಸಂಗೀತ, ಶಾಸ್ತ್ರೀಯ ಸಂಗೀತಕ್ಕೆ ಆದ್ಯತೆ ನೀಡಿ ಪೋಷಿಸುತ್ತಿದೆ. ಜನವರಿ 8, 1950ರಲ್ಲಿ ಆರಂಭವಾದ ಆಕಾಶವಾಣಿ ಧಾರವಾಡ ಕೇಂದ್ರ ಇದೇ ದಿನಾಂಕ 13ರಂದು ಸೃಜನಾ ಅಣ್ಣಾಜಿರಾವ್ ಶಿರೂರು ರಂಗಮಂದಿರ ಧಾರವಾಡದಲ್ಲಿ ಅಮೃತ ಮಹೋತ್ಸವವನ್ನ ಆಚರಿಸಿಕೊಂಡಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕೇಂದ್ರದ ಗ್ರಾಹಕ ವ್ಯವಹಾರಗಳು, ಆಹಾರ, ನಾಗರಿಕ ಪೂರೈಕೆ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಕೆಎಲ್ಇ ಸಂಸ್ಥೆ ಬೆಳಗಾವಿಯ ಅಧ್ಯಕ್ಷರಾದ ಡಾ ಪ್ರಭಾಕರ್ ಕೋರೆ ಅವರು ಕೂಡ ಅತಿಥಿಗಳಾಗಿ ಆಗಮಿಸಿದ್ದರು. ಅವರ ಜೊತೆ ನಮ್ಮೆಲ್ಲರ ಹೆಮ್ಮೆಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಧಾರವಾಡದ ಕುಲಪತಿಗಳಾದ ಡಾ ಪಿಎಲ್ ಪಾಟೀಲ್ ಕೂಡ ಅತಿಥಿಗಳಾಗಿ ಆಗಮಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಕಾಶವಾಣಿಯ ಉಪಮಹಾನಿರ್ದೇಶಕರಾದ ಕೆ ಅರುಣ್ ಪ್ರಭಾಕರ್ ಅವರು ವಹಿಸಿಕೊಂಡಿದ್ದರು. ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಶರಣಬಸವ ಚೋಳಿನ್ ಅವರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ, ಇಂಜಿನಿಯರಿಂಗ್ ಹಾಗೂ ಆಡಳಿತ ವಿಭಾಗದ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಆಕಾಶವಾಣಿಯ ಅಭಿಮಾನಿ ಕೇಳುಗರು ಒಳಗೊಂಡಂತೆ ಅಣ್ಣಾಜಿರಾವ್ ಶಿರೂರು ಸೃಜನಾ ರಂಗಮಂದಿರ ಕಿಕ್ಕಿರಿದು ತುಂಬಿತ್ತು. ಆಕಾಶವಾಣಿಯ ಅಮೃತ ಮಹೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾಗಿತ್ತು. ಮೋದದಿಂದಲಾಡಿ ಬರಲಿ ಕನ್ನಡದಿ ಬಾನುಲಿ, ನಾಡು ನಾಡೆ ಬಯಸುವಂತ ನಾಡಿ ನುಲಿಯ ಬಾನುಲಿ, ಮೋದದಿಂದಲಾಡಿ ಬರಲಿ ಕನ್ನಡದಿ ಬಾನುಲಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯನ್ನು ಬೈಲಹೊಂಗಲದ ಮಲ್ಲಮ್ಮ ಮ್ಯಾಗೇರಿ ಹಾಗೂ ತಂಡದವರ ಕೃಷ್ಣ ಪಾರಿಜಾತ ಹಾಡುಗಳ ಮೂಲಕ ಆರಂಭಿಸಲಾಯಿತು. ಹುಬ್ಬಳ್ಳಿಯ ಗಣೇಶ್ ಸಿಂಧೆ ಹಾಗೂ ತಂಡದವರ ಗೊಂದಲಿಗರ ಪದಗಳು ನೆರೆದ ಎಲ್ಲ ಕೇಳುಗರ ಹಾಗೂ ಅಭಿಮಾನಿಗಳ ಮನ ಮುಟ್ಟಿದವು. ಜಗದಂಬಾಗ ನೋಡಿರಿ, ಮಾದೇವಿ ಸೇವೆ ಮಾಡಿರಿ, ಅಂಬಕಾಸದ ಬತ್ತಿ ಮಾಡ ಅಲಗಾದ ಬಲಿಯೂಡ ದೇವಿ, ಕಾಸದ ಬತ್ತಿ ಮಾಡ ಅಲಗದ ಬಲಿಯೂಡ ದೇವಿ, ಕಾಸ ತಜ್ಜರನೆಲ್ಲ ನಾಶ ಮಾಡಿದೆ ಜನನಿ, ಜಗದಂಬಾಗ ನೋಡಿರಿ, ಮಾದೇವಿ
ಮಾಡಿರಿ. ಅಂಬ ಹಿಂಡ ದೈತ್ಯರ ಕೊಂದಿದೆ ರುಂಡ ಚೌಂಡಕಿ ಮಾಡದೇವಿ. ದೈತ್ಯರಿಗೆ ಕೊಂದಿದೆ ರುಂಡ ಚೌಂಡಕಿ ಮಾಡಿದ ದೇವಿ. ಭಂಡ ಭೂಪರನೆಲ್ಲ ನಾಶ ಮಾಡಿದ ಧರಣಿ. ಜಗದಂಬಾಗ ನೋಡಿರಿ ಮಾದೇವಿ ಸೇವೆ ಮಾಡಿರಿ. ಅಂಬಾದೇವಿಗೆ ನೋಡಿರಿ ಮಾದೇವಿ ಸೇವೆ ಮಾಡಿರಿ. ಅಂಬಾ ಧಟ್ಟಿ ಪೀತಾಂಬರ ಹುಟ್ಟಿದ್ದೈ ಕುಶಲದ ನಾಮ ತೊಟ್ಟಿದೆ ದೇವಿ. ಧಟ್ಟಿ ಪೀತಾಂಬರ ಹುಟ್ಟಿದೆ ಕುಶಲಾದ ನಾಮ ತೊಟ್ಟಿದೆ ದೇವಿ. ನಂಬಿದ ಭಕ್ತರನೆಲ್ಲ ತನವ ಕಾದೆವಾದನಿ. ಸುನಾಳದೀಶ ದೇವಿ. ಅಂಬಾ ವಸದಿ ಒಳಗ ನಮ್ಮ ಶಿಶುನಾಳದೀಶ ದೇವಿ. ವಸದಿ ಒಳಗ ನಮ್ಮ ಶಿಶುನಾಳದೀಶ ದೇವಿ. ಗುರುನಾಥ ಗೋವಿಂದಗ ಒಲದೆವ್ವ ಮಾಯೇ. ಜಗದಂಬಾಗ ನೋಡಿರಿ. ತುಮ್ಮರಗುಡ್ಡಿಯ ಮರೆಪ್ಪ ದಾಸರ್ ಹಾಗೂ ಸಂಗಡಿಗರು ತತ್ವಪದಗಳಿಂದ ಕೇಳುಗರೆಲ್ಲರ ಮನರಂಜಿಸಿದರು. ಪಂಡಿತ್ ಬಿಎಸ್ ಮಠ್ ಮತ್ತು ವಿದೂಷಿ ಅಕ್ಕ ಮಹಾದೇವಿ ಹಿರೇಮಠ್ ಅವರ ವಯಲಿನ್ ದ್ವಂದ್ವ ವಾದನ ಮನಮೋಹಕವಾಗಿತ್ತು.
ವೈಲಿನ್ ದ್ವಂದ್ವ ವಾದನಕ್ಕೆ ತಬಲಾ ಸಾಥಿ ಆಗಿದ್ದವರು ಪಂಡಿತ್ ಸಾತ್ಲಿಂಗಪ್ಪ ದೇಸಾಯಿ ಕಲ್ಲೂರ್. ಆಕಾಶವಾಣಿಯ ಅಮೃತ ಮಹೋತ್ಸವಕ್ಕಾಗಿ ಅಭಿಮಾನ ಮತ್ತು ಪ್ರೀತಿಯಿಂದ ಡಾ ಆನಂದ್ ಪಾಟೀಲ್ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಶರಣಬಸವ ಚೋಳೇನ್ ಅವರು ರಚಿಸಿದ ಅಮೃತ ಮಹೋತ್ಸವ ಗೀತೆಗಳನ್ನು ಪ್ರಸ್ತುತಪಡಿಸಿದವರು ಸದಾಶಿವ್ ಪಾಟೀಲ್, ಡಾ ರಾಮಣ್ಣ ಕಾಸರ್, ರೇಖಾ ದಿನೇಶ್ ಹೆಗಡೆ ಮತ್ತು ಶ್ರುತಿ ಭಟ್. ಇವರಿಗೆ ತಬಲಾ ಸಾಥ್ ನೀಡಿದವರು ಶ್ರೀಹರಿ ದಿಗ್ಗಾವಿ ಹಾಗೂ ಕೀಬೋರ್ಡ್ ನುಡಿಸಿದವರು ಚಾಕೋಬ್ ದೇವಾನಂದ್. ಎಲ್ಲಾ ಮನೋರಂಜನಾ ಕಾರ್ಯಕ್ರಮಗಳ ನಂತರ ಪ್ರಾರ್ಥನೆಯೊಂದಿಗೆ ಸಭಾ ಕಾರ್ಯಕ್ರಮವನ್ನ ಆರಂಭಿಸಲಾಯಿತು. ಸದಾಶಿವ ಐಹೊಳೆಯವರು ಭಾವವಿನೀತರಾಗಿ ಪ್ರಾರ್ಥನೆಯನ್ನ ಹಾಡಿದರು. ಆರಂಭ ಮಾಡುವೆನು ಗುರು ಪೂಜೆಗೆಂದು, ಆರಂಭ ಮಾಡುವೆನು ಗುರು ಪೂಜೆಗೆಂದು, ವ್ಯವಹಾರ ಮಾಡುವೆನು ಲಿಂಗಾರ್ಚನೆಗೆಂದು, ವ್ಯವಹಾರ ಮಾಡುವೆನು ಲಿಂಗಾರ್ಚನೆಗೆಂದು, ಪರಸೇವೆಯ
ಮಾಡುವೆನಯ್ಯ ಪರಸೇವೆಯ ಮಾಡುವೆನಯ್ಯ ಜಂಗಮದಾಸೋಹಕ್ಕೆಂದು 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 ಆರಂಭ ಮಾಡುವೆನು ಗುರು ಪೂಜೆಗೆಂದು ವ್ಯವಹಾರ ಮಾಡುವೆನು ಲಿಂಗಾರ್ಚನೆಗೆಂದು ನಾನಾವ ಕರ್ಮಗಳ ಮಾಡಿದಡೆಯೂ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ಅಧಿಕಾರಿ ಮಂಜುಳಾ ಪುರಾಣಿಕ್ ಅವರು ಸರ್ವರನ್ನು ಸ್ವಾಗತಿಸಿದರು. ಧಾರವಾಡ ಆಕಾಶವಾಣಿಗೆ 75 ತುಂಬಿದ ಸಡಗರ ಸಂಭ್ರಮದ ಸುಂದರ ವಾತಾವರಣದೊಳಗ ನಾವಿದ್ದೀವಿ. ಒಂದು ಸಂಸ್ಥೆ 75 ಸಂವತ್ಸರಗಳನ್ನ ಮುಗಿಸಿ ಅಮೃತ ಮಹೋತ್ಸವವನ್ನ ಆಚರಿಸಿಕೊಳ್ಳುವುದು ಸಣ್ಣ ಮಾತಲ್ಲ. ಧಾರವಾಡ ಆಕಾಶವಾಣಿ 1950 ಜನವರಿ 8ರಂದು ಅಂದಿನ ವಾರ್ತಾ ಮತ್ತು ಪ್ರಸಾರ ಇಲಾಖೆಯ ಮಂತ್ರಿಗಳಾಗಿದ್ದ ಆರ್ ದಿವಾಕರ್ ಅವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿತು. ಹಲವಾರು ಏಳು ಬೀಳುಗಳ ಮಧ್ಯೆ ತನ್ನದೇ ಆದ ಘನತೆಯಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಧಾರವಾಡ ಆಕಾಶವಾಣಿ. ಈ ಸಂಜೆಯ ಸುಂದರ ಆಕಾಶವಾಣಿಯ ಅಮೃತ ಮಹೋತ್ಸವಕ್ಕೆ ತಾವೆಲ್ಲ ಆಗಮಿಸಿದಿರಿ. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂಥ ಮಾನ್ಯ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು, ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆಗಳ ಸಚಿವರು, ಭಾರತ ಸರ್ಕಾರ, ಧಾರವಾಡ ಆಕಾಶವಾಣಿಯ ಅಭಿಮಾನಿಗಳು, ನಮ್ಮ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಸಚಿವರು ಆದಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ ಇವರಿಗೂ ಕೂಡ ಆಕಾಶವಾಣಿ ಧಾರವಾಡ ಕೇಂದ್ರದ ಪರವಾಗಿ ಸ್ವಾಗತವನ್ನ ಕೋರ್ತೀನಿ. ಆಕಾಶವಾಣಿ ಧಾರವಾಡ ಕೇಂದ್ರದ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಶರಣಬಸವ ಚೋಳಿನ್ ಅವರು ಪ್ರಾಸ್ತಾವಿಕವಾಗಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಅಭಿಮಾನಿ ದೇವರುಗಳು ಅಂತ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಾ ಇದ್ರು. ಅಭಿಮಾನಿ ದೇವರುಗಳು ಅಂತ ನಾವು ಹೇಳ್ತೇವೆ. ನಮ್ಮ ಕೇಳುಗರಿಗೆ ನೀವೆಲ್ಲ ಬಂದಿರಿ, ನಿಮ್ಗೆಲ್ಲ ಶರಣು. ಆತ್ಮೀಯರೇ, ಇವತ್ತಿನ ಕ್ಷಣ ಆಕಾಶವಾಣಿ ಧಾರವಾಡದ ಪಾಲಿಗೆ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂಥದ್ದು. ದೇಶ ಮುನ್ನಡೆಸುವ ಬಹು ಗುರುತರ ಜವಾಬ್ದಾರಿ ಹೊತ್ತಿರುವ ಕೇಂದ್ರ ಸರ್ಕಾರದ ಪ್ರಭಾವಿ ಮಂತ್ರಿಗಳಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಉತ್ತರ ಕರ್ನಾಟಕದ ಹೆಮ್ಮೆ. ಸಂಸದರಾಗಿ ಅನುಭವ ಇರುವಂತವರು, ಅತ್ಯುತ್ತಮ ಸಂಘಟಕರಾಗಿ ಕೇಲಿಯ ಕಣ್ಮಣಿಯಾಗಿರುವಂತವರು. ಕೇಲಿ ರೇಡಿಯೋ ಡಾಕ್ಟರ್ ಆಕಾಶವಾಣಿ ಧಾರವಾಡದ ಮೂಲಕ ಮನೆ ಮಾತಾಗಿದೆ. ಡಾಕ್ಟರ್ PL ಪಾಟೀಲ್ ಅವರು ರೈತರ ಜನಸಾಮಾನ್ಯರ ಕುಲಪತಿಗಳು, ಅತ್ಯುತ್ತಮ ಆಡಳಿತಗಾರ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದ ಮೂಲಕ ಆಕಾಶವಾಣಿ ಧಾರವಾಡದ ನಮ್ಮ ಈ ಉತ್ಸವ ಈ 3 ಅತಿಥಿಗಳಿಂದ ಕಳೆಗಟ್ಟಿದೆ. ನಮ್ಮ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. ನಮ್ಮ ಜೊತೆಗೆ ನಮ್ಮ ಹಿರಿಯರಿದ್ದಾರೆ. ನಿರ್ದೇಶಕರಾಗಿ ಅನುಪಮ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಚೇತನ್ ಕುಮಾರ್ ನಾಯಕ್, CU ಬೆಳ್ಳಕ್ಕಿಯವರು, ಆನಂದ್ ಪಾಟೀಲ್, ಡಾಕ್ಟರ್ ಬಸವರಾಜ್ ಸಾದರ್, ಸತೀಶ್ ಪರ್ವತಿಕರ್, ವಸು ಬೇವಿನಗಿಡರ್, ರವಿ ಹೊನ್ನಳ್ಳಿಯವರು, JN ಶೆಟ್ಟಿಯವರು ಮತ್ತಿತರರ ಎಲ್ಲರ ಕೊಡುಗೆ ಅನನ್ಯವಾಗಿರುವಂತದ್ದು. ಕೇಳುವ ಸಂಸ್ಕೃತಿ ಬೆಳೆಸುವುದು ನಮ್ಮ ಆಕಾಶವಾಣಿ ಧಾರವಾಡ. ಅಂದು ಹೇಗಿತ್ತು, ಇಂದು ಹಾಗೆಯೇ ಇದೆ. 75 ವರ್ಷಗಳಿಂದ ವಾತಾವರಣ ಸೇರ್ತಾ ಇರುವಂತಹ ಧ್ವನಿ, ಈ ತರಂಗಗಳು ನಿಮ್ಮ ರೇಡಿಯೋ ಮುಖಾಂತರ ನಿಮ್ಮ ಮನೆ ಮನ ತಲುಪುತ್ತಿವೆ. ಹಾಗಾಗಿ ಆಯ್ಕೆ ನಿಮ್ಮದೇ. ಆದರೆ ನೀವು ನಮ್ಮನ್ನು ಆಯ್ಕೆ ಮಾಡಿದ್ದೀರಿ. ಅದು ನಮಗೆ ಬಹಳ ಸಂತೋಷ, ಗರ್ವ ಇದೆ. ಧನ್ಯವಾದ. ಸಾಹಿತ್ಯ, ಸಂಗೀತ, ನಾಟಕ, ಜನಪದ ಎಲ್ಲ ಪ್ರಕಾರಗಳಲ್ಲೂ ಕಲಾವಿದರನ್ನು ಬೆಳೆಸಿ ಪ್ರೋತ್ಸಾಹಿಸಿ ತಾನು ಬೆಳೆದಿದೆ ಆಕಾಶವಾಣಿ. ವಿಕಸಿತ ಭಾರತ್ ಇರಬಹುದು, ಸ್ವಚ್ಛ ಭಾರತ್ ಇರಬಹುದು, ಮಾಕಿ ನಾಮ್ ಏಕ್ ಪೇಟ್ ಕೂಡ ಬಹಳ ಯಶಸ್ವಿಯಾಗಿ ಜನಮಾನಸಕ್ಕೆ ತಲುಪಿಸಿರುವಂತಹದ್ದು ಆಕಾಶವಾಣಿ ಧಾರವಾಡ. ಅಂದು 1950 ಜನವರಿ 8ರಂದು ಘಟಾನುಘಟಿಗಳೇ ನಡೆದಿದ್ರು. ಅಂದಿನಿಂದ ಇಂದಿನವರೆಗೆ ಆರಂಭದಲ್ಲಿ ಕಟ್ಟಿಕೊಟ್ಟ ಆ ಮೊದಲ ನೆನಪುಗಳು ಗಟ್ಟಿ ಅನುಭವವನ್ನು ತಂದುಕೊಟ್ಟಿವೆ. ಇದುವರೆಗೂ ರೇಡಿಯೋ ಕೇಳುಗರಿಂದ ಬೇಸರವಾಗುತ್ತಿದೆ ಎಂಬ ಯಾವ ದೂರೂ ಇಲ್ಲ. ಮಂಗಳನ ಅಂಗಳದ ಕ್ಷಣ ಹಿಡಿದಿಟ್ಟವರು ನಾವು. ಕೃಷ್ಣಮೂರ್ತಿಯವರು, ಯಮುನಾ ಮೂರ್ತಿ ಅಂತಹ ಶ್ರೇಷ್ಠ ನಿರ್ದೇಶಕರು, ರೇಡಿಯೋ ಕಾಕ, ನಾನಿ ಕಾಕ, ರೇಡಿಯೋ ಅಕ್ಕಮ್ಮ, ರೇಡಿಯೋ ಚಿಕ್ಕಮ್ಮ
GM ಸೆರೇಟಿ ಅವರು, ಬಸು ಬೇವಿನಗಿಡ, ಮಂಜಳ ಪುರಾಣಿ, ಕೀರ್ತಿ ನಿಡುಗುಂದಿ, ಮನೋಹರ್ ಕುಲಕರ್ಣಿ, ವತ್ಸಲ ಕುಲಕರ್ಣಿ ಮೊದಲಾದವರು ಮನೆ ಮಾತಾದಂತವರು. ಬೇಂದ್ರೆ, ಮನ್ಸೂರ್ ಇವರು ನಮ್ಮ ಸಲಹೆಗಾರ ಆಗಿದ್ರು ಅನ್ನೋದು ನಮ್ಗೆ ಬಹಳ ಹೆಮ್ಮೆಯ ವಿಷಯ. ನಾಟಕ, ಸಂಗೀತ, ಈ ಪಾರಿಜಾತದ ಕೃಷ್ಣನೇ ಆಗಿದ್ದಂತ ಅಪಲ ನದಾಫ್ ಯಾರಿಗೂ ಗೊತ್ತಿಲ್ಲ. ಜನಪದ ಸಂಗೀತದ ಮೇರು ಕಲಾವಿದರು ನಮಗೆ ಹೆಸರು ತಂದು ಕೊಟ್ಟಿದ್ದಾರೆ. ಅಂದು ನಮಗೆ ಸ್ಪರ್ಧೆ ಇರಲೇ ಇಲ್ಲ. ಈಗ ಸಾಮಾಜಿಕ ಜಾಲತಾಣಗಳ ಅಬ್ಬರ ಇದೆ. ಇಷ್ಟಾದರೂ ಆಕಾಶವಾಣಿಯ ಜನಪ್ರಿಯತೆ ಕುಗ್ಗಿಲ್ಲ. ಇಂದಿಗೂ ವಾರಕ್ಕೆ 200 ಪತ್ರಗಳು ಬರ್ತಾ ಇವೆ, 1000 ಕರೆಗಳಿವೆ. ಸದಾ ರೇಡಿಯೋ ಕೇಳುತ್ತಾ ಬೆನ್ನು ತಟ್ಟುವ ಕೇಳುಗರ ಸಂಖ್ಯೆ ಬೆಳೆಯುತ್ತಲೇ ಇದೆ. ವಿನೂತನ ಶೈಲಿಯ ಸಂದರ್ಶನಗಳು, ಜನಪ್ರಿಯ ಪ್ರಾಯೋಜಿತ ಕಾರ್ಯಕ್ರಮಗಳು, 75ರ ನೆನಪಿನ ಸ್ಮರಣಿಕೆಗಳು ರೋಮಾಂಚನ ಉಂಟು ಮಾಡುತ್ತಿವೆ. SDM ಆರೋಗ್ಯ ಸಂವಾದ 950ರ ಗಡಿ ದಾಟಿದೆ. ವಚನಾಮೃತ 178 ಕಾರ್ಯಕ್ರಮಗಳನ್ನು ದಾಟಿದೆ. ಸುಬೋಧ ಸಮಾಲೋಚನೆ, ಒಂದು ಮಕ್ಕಳಿಗಾಗಿ ಹೇಳುವಂತಹ ಕಿವಿ ಮಾತು 118 ಕಾರ್ಯಕ್ರಮಗಳನ್ನು ದಾಟಿದೆ. KLE ರೇಡಿಯೋ ಡಾಕ್ಟರ್ 750 ಪ್ರತಿನಿತ್ಯ ಬರ್ತಾ ಇದೆ. ಹೀಗೆ 100ರ ಗಡಿ ದಾಟಿವೆ. ಈ ಸರಣಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಯೂಟ್ಯೂಬ್ನಲ್ಲಿ ಚಂದಾದಾರರು 10,000 ದಾಟಿದ್ದು ನೋಡುಗರ ಸಂಖ್ಯೆ 3 ಲಕ್ಷ ಸಮೀಪವಿದೆ. ಈಗ 3 ತಿಂಗಳಾಯಿತು ಶುರು ಮಾಡಿ, ಆದರೂ ಇಷ್ಟು ಬೇಗನೆ ಇಷ್ಟು ಜನಪ್ರಿಯತೆ ಬಂದಿದೆ. ಕಾರ್ಯಕ್ರಮದ ಗುಣಮಟ್ಟ ಶ್ರೇಷ್ಠ ಎಂದು ಕೇಳುಗರು ಹೇಳುತ್ತಾರೆ. ತಾಂತ್ರಿಕ ಸಿಬ್ಬಂದಿ, ಆಡಳಿತ ಸಿಬ್ಬಂದಿ ಕೂಡ ಸಾಕಷ್ಟು ಕೊರತೆಯನ್ನು ಅನುಭವಿಸ್ತಾ ಇದೆ. ಸಿಬ್ಬಂದಿಯ ಸಂಖ್ಯೆ ಹೆಚ್ಚಿಸಿ ಬೆಳವಣಿಗೆಗೆ ನೇರವಾಗಿ ಕೇಳುವ ಸಂಸ್ಕೃತಿ ಬೆಳೆಸುವುದು ಅಲ್ಲದೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಲಿಕ್ಕೆ ಸಹಕಾರಿಯಾಗಿರುವಂತಹ ಮಾಹಿತಿ ಸಾಕ್ಷರತೆ ಬೇಕಾಗಿರುವಂತಹ ಈ ರೇಡಿಯೋವನ್ನು ಉಳಿಸಲೇಬೇಕಾಗಿದೆ. ಅದಕ್ಕೆ ನೇರವಾಗಿ ಇವತ್ತು ಕರ್ನಾಟಕದ ಮೊಟ್ಟ ಮೊದಲ ಸರ್ಕಾರಿ ಶ್ರವ್ಯ ಮಾಧ್ಯಮವಾಗಿ ಇದು ಬಂದು 75 ವರ್ಷಗಳನ್ನು ದಾಟಿದೆ. ಮತ್ತು ಈ ಒಂದು ಅಮೃತ ಸಿಂಚನ ನೀಡುವಂತಹ ಈ ಒಂದು ರೇಡಿಯೋ ಶತಮಾನದ ಗಡಿ ದಾಟಲಿ ಎಂಬ ಸದಾಶಯ ನಮ್ಮೊಂದಿಗೆ. ಸನ್ಮಾನ ಸಚಿವರಿದ್ದಾರೆ. ಗಣ್ಯರಿಗೆ ಮತ್ತೊಮ್ಮೆ ಅಭಿನಂದನೆ ವಂದಿಸುತ್ತೇನೆ. ಕೇಳುಗರಿಗೆ ಪ್ರೀತಿಯ ನಮಸ್ಕಾರ, ಧನ್ಯವಾದಗಳು. ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಎಲ್ಲ ಗಣ್ಯರು ಜ್ಞಾನದ ಸಂಕೇತವಾದ ಜ್ಯೋತಿಯನ್ನ ವೇದಿಕೆಯ ಮೇಲೆ ಬೆಳಗಿಸಿದರು. शुभं कुरु त्वं कल्याणं आरोग्यं धनसम्पदः. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಆಕಾಶವಾಣಿಯ ಸ್ಮರಣ ಸಂಚಿಕೆ ಅಮರವಾಣಿಯ ಅಮೃತ ಘಳಿಗೆಯನ್ನ ಬಿಡುಗಡೆಗೊಳಿಸಿದರು. ಅಮರವಾಣಿಯ ಅಮೃತ ಘಳಿಗೆ ಆಕಾಶವಾಣಿ ಧಾರವಾಡದ ಅಮೃತೋತ್ಸವ ಸಂದರ್ಭದಲ್ಲಿ ಬಿಡುಗಡೆಯಾದ ಸ್ಮರಣ ಸಂಚಿಕೆ ಹಾಗೂ ಸ್ಮರಣಿಕೆಗಳಿಗಾಗಿ ಪೋಷಕರಾಗಿ ಆರ್ಥಿಕ ನೆರವು ನೀಡಿದವರು ರವಿ ಮತ್ತು ಜಯಾ ಪ್ರತಿಷ್ಠಾನ, ನ್ಯೂಯಾರ್ಕ್. ಜೊತೆಗೆ ಸ್ಮರಣ ಸಂಚಿಕೆಗೆ ತಮ್ಮ ಜಾಹೀರಾತು ನೀಡಿದವರು ಧಾರವಾಡದ ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ, ಹುಬ್ಬಳ್ಳಿಯ ಲಲಿತಾ ಕೇಟರರ್ಸ್ನ ಮಂಜುನಾಥ್ ಮತ್ತು ರಾಜೇಶ್ವರಿ ಪವಾಡಿ ಹಾಗೂ ಹೆಸರಾಂತ ಚಿಕ್ಕ ಮಕ್ಕಳ ತಜ್ಞರಾದ ಡಾ ರಾಜನ್ ದೇಶಪಾಂಡೆ. ನಂತರ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ, ಆಕಾಶವಾಣಿ ಧಾರವಾಡದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಈ ಸಂದರ್ಭದಲ್ಲಿ ಎಲ್ಲ ಇದಕ್ಕಾಗಿ ಈ ಹಿಂದೆ ಕೆಲಸ ಮಾಡಿರುವಂತಹ ಬಹಳಷ್ಟು ಜನರ ಮನವನ್ನ ಮುಟ್ಟುವಂತೆ, ಜನರಿಗೆ ಆಕಾಶವಾಣಿಯ ಸುದ್ದಿಯನ್ನ ಕೇಳಿ, ಆಕಾಶವಾಣಿಯ ಹಾಡನ್ನು ಕೇಳಿ ಅನೇಕ ರೀತಿಯಾದಂತಹ ವಿವಿಧ ಕಾರ್ಯಕ್ರಮಗಳು ಇದರಲ್ಲಿ ಇದ್ದು, ಅದಕ್ಕೆಲ್ಲರೂ ಈ ಹಿಂದೆ ಹಲವರು ಪರಿಶ್ರಮವನ್ನು ಪಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದೇನೆ. 75 ವಸಂತಗಳನ್ನು ಕಳೆದಿರುವಂತಹ ಈ ಸಂದರ್ಭದಲ್ಲಿ ಆಕಾಶವಾಣಿ ಧಾರವಾಡ 75 ವರ್ಷಗಳನ್ನ ಆಚರಿಸಿಕೊಳ್ತಾ ಇರೋದು ನಮ್ಮೆಲ್ಲರಿಗೂ ಬಹಳ ಸಂತೋಷವನ್ನು ತಂದಿದೆ. ಒಂದು ಕಾಲದಲ್ಲಿ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಅಥವಾ ಆಕಾಶವಾಣಿಯ ಸುದ್ದಿಯನ್ನ ಕೇಳಿಯೇ ಪ್ರಸ್ತುತ ನಡೀತಾ ಇರುವಂತಹ ವಿದ್ಯಮಾನಗಳನ್ನ ತಿಳ್ಕೊಳ್ಳುವಂತಹದ್ದು ಒಂದು ಕಾಲ ಇತ್ತು. ಯಾಕಂದ್ರೆ ಬಹಳ ಜನಕ್ಕೆ ಇವತ್ತಿನ ಪೀಳಿಗೆಗೆ ಗೊತ್ತಿರಲಿಕ್ಕಿಲ್ಲ. ಸಂಯುಕ್ತ ಕರ್ನಾಟಕ ಪತ್ರಿಕೆ ಒಂದನೇ ಎಲ್ಲರಿಗೂ ಒಂದು ಪ್ರಮುಖವಾದಂತಹ ಸಾಧನ ಆಗಿತ್ತು. ಬೆಳಿಗ್ಗೆ ಎದ್ದು ಸುದ್ದಿ ನೋಡಿದೆ. ಅದರ ಮಧ್ಯೆ ಏನಾದರೂ ತಿಳ್ಕೋಬೇಕು ಅಂತಂದ್ರ ಆಕಾಶವಾಣಿ ಸುದ್ದಿ ಕೇಳೋದೇ ಒಂದು ಮಾರ್ಗ ಆಗಿತ್ತು. ಆವಾಗ ಈ ವಾರ್ತೆಗಳನ್ನ ಬಹಳ ರೆಗ್ಯುಲರ್ ಆಗಿ ಕೇಳ್ತಾ ಇದ್ವಿ ನಾವು. ನಾನು 6ನೇ 7ನೇ ಇದ್ದಾಗೂ ಕೇಳ್ತಾ ಇದ್ದೆ. ನವದೆಹಲಿಯಲ್ಲಿ, ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ತಿಳಿಸಿದರು ಅಂತ ಒಂದು ಇದು ಬರ್ತಿತ್ತು. ಆವಾಗ ನಮಗೆ ಈ ಸುದ್ದಿಗಾರರಂದ್ರೆ
ಹೆಂಗಿರ್ತಾರ ಇವ್ರು ಭಯಂಕರ, ಇವ್ರು ಅವ್ರನ್ನ ಹೋಗಿ ಕೇಳ್ತಾರಂದ್ರ ಇವ್ರು ಭಾರಿ ಇರ್ಬೇಕು ಇವ್ರು ಅಂತ ನಮ್ಮ ತಲೆಯೊಳಗೆ ಬರ್ತಿತ್ತು. ಆ ಸುದ್ದಿಗಾರರು ನೋಡ್ಬೇಕಂತ ಅನ್ನೋದೇ ನಮ್ದೊಂದಿದೆ. ಯಾಕಂದ್ರ ಆ ಮಂತ್ರಿ ಏನ್ ಹೇಳ ಸುದ್ದಿಗಾರರು ಪ್ರಶ್ನೆಗೆ ಉತ್ತರ ಕೊಡುತ್ತಾ ಅಂತೀರಿ, ಈ ಮಂತ್ರಿನ ಪ್ರಶ್ನೆ ಮಾಡ್ತಂದ್ರೆ ಈ ಸುದ್ದಿಗಾರ ಯಾವಿರ್ಬೇಕು ಇವ ಅಂತ ನಮ್ಮ ತಲೆಯಾಗಿ ಬರ್ತೈತೆ. ಆ ರೀತಿಯ ಒಂದು ವಾರ್ತೆಗಳು ಮತ್ತು ಯುವಕರಿಗೆ ಪ್ರೇರಣೆ ಆಗುವಂತಹ ಕಾರ್ಯಕ್ರಮಗಳು. ರೇಡಿಯೋ ನಾಟಕ ಬಹಳ ಫೇಮಸ್ ಇತ್ತು ಅವಾಗ. ಆಕಾಶವಾಣಿಯ ಒಂದು ಹೆಗ್ಗುರುತಾಗಿತ್ತು. NK ಕುಲಕರ್ಣಿ ಅವರಿದ್ರು, ಅವರಿಗೆ ನಾನಿ ಕಾಕ ಅಂತ ಕರಿತಿದ್ರು. ಹಿರೇಮಠ್ ಅಂತ ಒಬ್ಬರಿದ್ರು, ಅವರಿಗೆ ರೇಡಿಯೋ ಕಾಕ ಅಂತ ಕರಿತಿದ್ರು. ಯಮನಾಮೂರ್ತಿ ವಾಸ್ ಫೇಮಸ್ ಫಾರ್ ಧಾರವಾಡ ರೇಡಿಯೋ ನಾಟಕ. ಹೀಗಾಗಿ ಆಕಾಶವಾಣಿ ಧಾರವಾಡ 75 ವರ್ಷಗಳ ಕಾಲ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಇವತ್ತಿಗೂ ಸಹಿತ ಮಹಿಳೆಯರಿಗೂ ಒಂದು ಕಾರ್ಯಕ್ರಮ, ಮಹಿಳಾ ರಂಗ, ಮಾವು ಮಲ್ಲಿಗೆ, ಗೃಹಲಕ್ಷ್ಮಿ, ಆನಂತರ ವನಿತಾ ವಿಹಾರ ಅಂತ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಆಮೇಲಿಂದ ಹಾಡು ಹೇಳಲಿಕ್ಕೆ ಕಲಿಸೋರು. ಹಾಡು ಮಕ್ಕಳಿಗೆ ಒಳ್ಳೆ ದೇಶಭಕ್ತಿ ಗೀತೆ, ಭಕ್ತಿಗೀತೆ, ವಚನ ಇವನ್ನೆಲ್ಲ ಕಲಿಸ್ಲಿಕ್ಕೆ ಒಂದು ಝೇಂಕಾರ. ಅದರೊಳಗೆ ನನಗೆ ಇನ್ನೂ ಒಂದು ನೆನಪದ, ಈ ಮಣ್ಣು ನಮ್ಮದು, ಈ ಭೂಮಿ ನಮ್ಮದು ಅಂತ ಹೇಳಿ. ಹಾಗೆ ಅನೇಕ ಹಾಡುಗಳನ್ನ ಕಲಿಸುವಂತಹದ್ದು ಮತ್ತು ಒಂದು ಸಂದೇಶವನ್ನ ಕೊಡುವಂತಹ ನಾಟಕ. ಒಂದು ನಾಟಕ ಕೇಳಿದ್ದೆ ನನಗೆ ನೆನಪದ. ಅವಾಗ ಕರಪ್ಷನ್ ಬಗ್ಗೆ ಒಂದು ಜಾಗೃತಿ ನಡೆಯುವಂತಹ ಕಾರ್ಯಕ್ರಮ ನಡೀತಾ ಇತ್ತು. ಆ ನಾಟಕದಲ್ಲಿ ಅವನು ಇಂಜಿನಿಯರು ಈ ಹಾಸ್ಪಿಟಲ್ದ ಅವರೇನೋ ಇವನಿಗೆ ಲಂಚ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ KEB ಒಬ್ಬ ಇಂಜಿನಿಯರು ಅದು ಅವ್ರದ್ದು ವಿದ್ಯುತ್ ಕಟ್ ಮಾಡ್ತಾನೆ. ಆದ್ರೆ ಇವ್ ವಿದ್ಯುತ್ ಕಟ್ ಮಾಡಬೇಕಾದ್ರೆ ಗೊತ್ತಾಗಿರೋದಿಲ್ಲ, ಅವನ ಮಗನಿಗೆ ಅಚಾನಕ್ ಆಗಿ ಏನೋ ತೊಂದರೆ ಆಗಿ ಅಲ್ಲಿ ಆಸ್ಪತ್ರೆಗೆ ತಗೊಂಡೋಗಿರ್ತಾರೆ. ಅವಾಗ ನಂಗೆ ಈಗ ಜನರೇಟರ್ ಇರೋದಿಲ್ಲ, ವಿದ್ಯುತ್ ಕಟ್ ಆಗಿ ಅವನ ಆಪರೇಷನ್ ಆಗಲಾರದು, ಅವ ಸತ್ತು ಹೋಗ್ತಾನೆ. ಅದಕ್ಕೆ ಯಾರಿಗೆ ಯಾವಾಗ ಏನು ತೊಂದರೆ ಆಗ್ತದೆ ಗೊತ್ತಾಗೋದಿಲ್ಲ. ಅದಕ್ಕೆ ಈ ಭ್ರಷ್ಟಾಚಾರಕ್ಕೆ ಕೈ ಹಾಕಬಾರದು ಅಂತ ಹೇಳಿ ಆ ಕಾಲದಲ್ಲಿ ಒಂದು ಸಂದೇಶವನ್ನು ಕೊಟ್ಟಂತಹ ನಾಟಕಗಳಿವೆ. ಪಂಡಿತ್ ಭೀಮಸೇನ್ ಜೋಶಿ ಅಂತಹ ದಿಗ್ಗಜರನ್ನ ಆರಂಭಿಕ ಕಾಲದಲ್ಲಿ, ಪಂಡಿತ್ ಭೀಮಸೇನ್ ಜೋಶಿ ನಂತರ ಭಾರತ ರತ್ನ ಆದರು. ಆನಂತರ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿಯನ್ನ ಪಡೆದರು, ರಾಜ್ಗುರು ಅವರು ಪಡೆದರು. ಇವರೆಲ್ಲರಿಗೂ ಆ ಕಾಲದಲ್ಲಿ ಹಾಡು ಅಂತಂದ್ರೆ ಆ ನಾಟಕ ಕಂಪನಿಯೊಳಗ ಹಾಡೇ ಹಾಡುಗಾರಿಕೆ. ಅದ ಬಿಟ್ರೆ ಇನ್ನೊಂದು ಸರ್ವರನ್ನು ತಲುಪವಲ್ಲಂತಹ ಒಂದು ವೇದಿಕೆಯಾಗಿದ್ದು ನಮ್ಮ ಧಾರವಾಡ ಆಕಾಶವಾಣಿ. ಹಾಗಾಗಿ ಧಾರವಾಡ ಆಕಾಶವಾಣಿಗೆ ಬಹುದೊಡ್ಡದಾದಂತಹ ಒಂದು ಹೆಸರು ರಾಷ್ಟ್ರ ಮಟ್ಟದಲ್ಲಿಯೂ ಬರಲಿಕ್ಕೆ ಒಂದು ಕಡೆ ಧಾರವಾಡ ಆಕಾಶವಾಣಿ ವೇದಿಕೆಯನ್ನು ಒದಗಿಸಿಕೊಟ್ರೆ, ಇನ್ನೊಂದು ಕಡೆ ಧಾರವಾಡ ಆಕಾಶವಾಣಿ ಅವರನ್ನು ಕೂಡ ಪರಿಚಯಿಸುವಂತಹ ಕೆಲಸ. ಧಾರವಾಡದ ಪ್ರಸಿದ್ಧವಾದಂತಹ ಸಂಗೀತ, ಪ್ರಸಿದ್ಧವಾದಂತಹ ಸಾಹಿತ್ಯ, ಡಾಕ್ಟರ್ ದ.ರಾ. ಬೇಂದ್ರೆ ಅವರು ತಾನು ಹೆಂಗ ಸಾಹಿತಿ ಆದೆ ಅಥವಾ ತನಗೆ ಹೆಂಗ ಅವಕಾಶ ಸಿಕ್ತು, ನನಗೆ ಹೆಂಗ ಗದಗಿನಿಂದ ನನ್ನನ್ನ ನೌಕರಿಯಿಂದ ಕಿತ್ತು ತೆಗೆದ್ರು, ನಾನು ಒಂದ್ ದಿವಸ ತಡ ಆಗಿ ಒಂದ್ ದಿವಸ ಹೆಚ್ಚಿಗೆ ಲೀವ್ ರಜೆ ಹಾಕಿದ್ದಕ್ಕೆ, ಆನಂತರ ಬಾರೋ ಸಾಧನ ಕೇರಿಗೆ ಅಂತ ನಾ ಹಾಡು ಬರದೆ ಅಂತ ಕೇಳಿದ್ದ ನಾವು ಆಕಾಶವಾಣಿಯಲ್ಲಿ. ನಾವು ಸ್ಕೂಲಿಗೆ ಹೋಗ್ತಿರ್ಬೇಕಾರ ನಮ್ಮಪ್ಪ ಅದು ನಮ್ಮ ಗಿಳಿವಿಂಡ ಹತ್ ಕೇಳೋರು, ಸ್ವಲ್ಪ ಕೇಳ ನೀವು ಯಾವಾಗಾರ ನಮ್ ಗಿಳಿವಿಂಡಿಗೆ ಹೋಗ್ರಿ ಅಂತ ಹೇಳೋರು. ಆದ್ರ ಆ ಅವಕಾಶ ನಮಗ್ ಸಿಗಲಿಲ್ಲ, ಅದು ಬೇರೆ ಮಾತು. ಎಳೆಯರ ಬಳಗ, ಕರಿಯತ್ತ ಕಾಳಿಂಗ, ಮರಿಯತ್ತ ಮಾಲಿಂಗ, ಕೃಷಿರಂಗ, ಅಂದ್ರೆ ಒಂಥರ ವೈವಿಧ್ಯಮಯವಾದಂತಹ 10 ಹಾಡುಗಳನ್ನ ಹಾಡ್ತಿದ್ರು. ಅದು ಪ್ರತಿ ವಾರ ಅದಕ್ಕೆ ರೇಟಿಂಗ್ ಕೊಡ್ತಾ ಇದ್ರು, ಆ ರೇಟಿಂಗ್ ಪತ್ರಗಳ ಮೂಲಕ ಕೊಡ್ತಾ ಇದ್ರು. ಸೊ ಹೌ ಇಟ್ ವಾಸ್ ಲಿಂಕ್ಡ್ ಅಂತಂದ್ರ ವಾರಕ್ಕೊಮ್ಮೆ ಬರ್ತಿತ್ತು ಅದ ಕಾರ್ಯಕ್ರಮ. ಆ ಹಾಡು ಪ್ರತಿ ಸರ್ತಿ ರೇಟಿಂಗ್ ಬರ್ತಾ ಇತ್ತು. ಅದಕ್ಕೆ ಆ ರೇಟಿಂಗ್ ದಲ್ಲಿ ಹೆಚ್ಚು ಕಡಿಮೆ ಯಾವ್ದು ಬದಲೇ ಹಾಡು, ಯಾವ್ದು ಎರಡನೇ, ಅದರಲ್ಲಿ ಒಂದು ಹಾಡು ನನಗೆ ಅಂಕದ ಪರದೆ ಜಾರಿದ ಮೇಲೆ ನಾಟಕವಿನ್ನು ಉಳಿದಿಹುದೇ ಅನ್ನುವಂತ ಹಾಡದು. ದಟ್ ವಾಸ್ ಮೋಸ್ಟ್ ಫೇಮಸ್ ಅದು ಆಕಾಶವಾಣಿ ಹಾಡುವಾಗ. ಸೊ ಹಂಗ ಆಕಾಶವಾಣಿ ಇಟ್ ಟಚ್ಡ್ ದಿ ಹಾರ್ಟ್ ಆಫ್ ದಿ ಪೀಪಲ್. ರೇಡಿಯೋ ಡಾಕ್ಟರ್ ನಮ್ಮ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಬಂದ ನಂತರ KLE ಸಂಸ್ಥೆಯವರು ಇದರೊಳಗೆ ಭಾಗ ತೆಗೆದುಕೊಂಡು ರೇಡಿಯೋ ಡಾಕ್ಟರ್ ಇದನ್ನು ಶುರು ಮಾಡಿದರು. ಆಕಾಶವಾಣಿ ಅಂತ ಹೆಸರು ಬಂದದ್ದು 1936ರಲ್ಲಿ ಹೆಸರು ಕೊಟ್ಟರು ಗೋಪಾಲ ಸ್ವಾಮಿ ಅವರು. ಮತ್ತು ಅವರು ತಮ್ಮ ಮನೆಯ ಮೇಲೆ ಒಂದು ರೇಡಿಯೋ ಕೇಂದ್ರವನ್ನು ಸ್ಥಾಪಿಸಿದಂತ ಮೊದಲ ಪ್ರೈವೇಟ್ ಆಕಾಶವಾಣಿ ಅದು. ಅದಕ್ಕೆ ಆಕಾಶವಾಣಿ ಅಂತ ಹೆಸರು ಕೊಟ್ಟರು ಅವರು. ಇಲ್ಲಿ ಮೊದಲನೇ ಕಾರ್ಯಕ್ರಮದಲ್ಲಿ ಭೀಮಸೇನ್ ಜೋಶಿ, ಡಾಕ್ಟರ್ ಗಂಗೂಬಾಯಿ ಹಾನಗಲ್, ಬಸವರಾಜ ರಾಜರು, ಗುರುರಾವ್ ದೇಶಪಾಂಡೆ, ಕಾಗಲ್ಕರ್ ಅಂತ ದಿಗ್ಗಜರು ಒಂದೇ ಮಾತರಂ ಇದೇ ಕೇಂದ್ರದಲ್ಲಿ ಹಾಡಿದರು ಅನ್ನುವಂಥದ್ದು ಕೂಡ ಒಂದು ಇತಿಹಾಸದಲ್ಲಿ ಬರೆದಿಡುವಂತಹ ಒಂದು ಸುವರ್ಣಾಕ್ಷರದಲ್ಲಿ ಬರೆಯುವಂತಹ ಒಂದು ಸಂಗತಿ. ಪಂಡಿತ್ ಭೀಮಸೇನ್ ಜೋಶಿ, ಶಾರದಾ ಹಾನಗಲ್ ಅವರು ಉದಯವಾಗಲಿ ಚಲುವ ಕನ್ನಡ ನಾಡು ಹಾಡಿದ್ದು ಸಹಿತ ಇಲ್ಲಿಯೇ. ಹಾಗಾಗಿ ಕರ್ನಾಟಕ ಏಕೀಕರಣಕ್ಕೂ ಕೂಡ ಧಾರವಾಡ ಆಕಾಶವಾಣಿಯ ಒಂದು ಬಹುದೊಡ್ಡ ಕೊಡುಗೆ ಇದೆ. ಮತ್ತು ಪ್ರಕೃತಿಯನ್ನ ಉಳಿಸಿಕೊಳ್ಳುವ ಬಗ್ಗೆ, ಪ್ರಕೃತಿಗೆ ಕಾಳಜಿ ಮಾಡೋದ್ರ ಬಗ್ಗೆ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟಿರುವಂತಹದ್ದು ಆಕಾಶವಾಣಿ. ಸೊ ಇಟ್ ಹ್ಯಾಸ್ ಎನ್ರಿಚ್ಡ್ ದಿ ನಾಲೆಜ್ ಆಫ್ ದಿ ಪೀಪಲ್. ಬಹಳ ದೊಡ್ಡ ಪ್ರಮಾಣದಲ್ಲಿ ಜನರ ಜ್ಞಾನವನ್ನು ಹೆಚ್ಚಿಸುವಂತಹದ್ದು ಧಾರವಾಡ ಆಕಾಶವಾಣಿ ಅನ್ನುವಂಥದ್ದು ಅತ್ಯಂತ
ಅಭಿಮಾನದಿಂದ ನಾ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲೇನು ಸಂಗೀತ ಕಾರ್ಯಕ್ರಮ ನಡೀತಾ ಇದ್ದು, ಆಕಾಶವಾಣಿ ಸಂಗೀತ ಸಮ್ಮೇಳನ, ಅದು ಕೂಡ ಭಾರಿ ಅದ್ಭುತವಾಗಿರುತ್ತೆ. ಸಂಗೀತ ಸಮ್ಮೇಳನ ಯಾಕೆ ಬಂದ್ ಮಾಡಿರಿ ಅಂತ ಹೇಳಿ, ದುಡ್ಡಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನ್ ನಿಮ್ಗೆ CSR ದಾಗ 1 ಕೋಟಿ ರೂಪಾಯಿ ಡಿಪಾಸಿಟ್ ಕೊಡಿಸ್ತೇನೆ, ಕ್ರೌಡ್ ಸೋರ್ಸಿಂಗ್ ಮಾಡಿ. ಇಲ್ಲಿ ಸ್ಪಾನ್ಸರ್ ನಮ್ಮ ರಾಜೇಂದ್ರ ದೇಶಪಾಂಡೆ ಅವರಿಂದ ಹಿಡ್ಕೊಂಡು ಇನ್ನ ಕೆಲವು ಲೋಕಲಿ ನೀವು ಸಂಪರ್ಕ ಮಾಡ್ರಿ. ನೀವು ಇನ್ನೊಂದು ಸ್ವಲ್ಪ ಎಲ್ಲ ಕೂಡಿ ಜೋಡಿಸಿದ್ರ ಅದರಿಂದ ನಾವೊಂದು ವರ್ಷಕ್ಕೆ 5-6 ಲಕ್ಷ ರೂಪಾಯಿ ಬರ್ತದೆ. ನೀವು ಬ್ಯಾಂಕಿನಾಗ ಇಟ್ರ, ಬಟ್ ಅದನ್ನ ಶುರು ಮಾಡ್ರಿ. ಅದರೊಳಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಅದರ ಜೊತೆಗೆ ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯ ಬಹಳ ಪ್ರಮುಖವಾಗಿ ಇಲ್ಲೇ ಬಹಳಷ್ಟು ಜನರಿಗೆ ಪ್ರೇರಣೆಯನ್ನು ಕೊಟ್ಟವ. ಬರುವ ವರ್ಷದಿಂದ ಅದನ್ನ ನಾನು ನಿಮಗೆ ಒಂದು ಆರಂಭಿಕವಾಗಿ ಇದೇ ವರ್ಷ 4-5 ತಿಂಗಳದಾಗ ಶುರು ಮಾಡ್ತೀರಂದ್ರೆ ನಾನು ನಿಮ್ಗೆ ಸ್ಪಾನ್ಸರ್ 5 ಲಕ್ಷ ರೂಪಾಯಿ ಕೊಡಿಸ್ತೇನೆ. ಜಾನಪದಕ್ಕೆ ಬಹಳ ಒಂದು ಆದ್ಯತೆ ಸಿಗಬೇಕಾಗಿದೆ. ಜಾನಪದ ಉಳಿಲಿಕ್ಕೆ ಬಹುಮುಖ್ಯವಾದಂತಹ ಕಾರಣ ಆಕಾಶವಾಣಿ. ನಮ್ಮ ಸನ್ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳು ಆಕಾಶವಾಣಿಗೂ ಒಂದು ಪುನರುಜ್ಜೀವನ ಕೊಡುವಂತಹ ಕಾರ್ಯಕ್ರಮವನ್ನು ಮನ್ ಕಿ ಬಾತ್ ಮೂಲಕ ಮಾಡಿದ್ದಾರೆ. ನಮಗೆ ಪ್ರಧಾನಮಂತ್ರಿಗಳು ಆಗಾಗ ಹೇಳೋದು, ಈ ಮನ್ ಕಿ ಬಾತ್ ಕಾರ್ಯಕ್ರಮದಿಂದ ಪ್ರಧಾನಮಂತ್ರಿಗಳು ಅತ್ಯಂತ ದೂರದ ಪ್ರದೇಶಗಳಿಗೆ, ಗುಡ್ಡುಗಾಡು ಪ್ರದೇಶಗಳಿಗೆ ನಾನು ಮುಟ್ಟಿದ್ದೇನೆ ಅನ್ನುವಂಥ ಮಾತನ್ನ ಅನೇಕ ಸರ್ತೆ ಇವತ್ತು ಅವರು ಹೇಳಿದ್ದನ್ನ ನಾವು ಕೇಳಿದೆ. ಸಂಗೀತ, ಸಾಹಿತ್ಯ ಮತ್ತು ಯುವಕರ ಜಾಗೃತಿ, ನಾಡು ನುಡಿಯಲ್ಲಿ ಆಕಾಶವಾಣಿಯ ಕಾರ್ಯಕ್ರಮ ಇದು ಯಾವತ್ತಿಗೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಇದರ ಮಧ್ಯದಲ್ಲಿ ಕೆಲವರಿಗೆ ಆತಂಕ ಇದೆ ಮತ್ತು ಟೆಕ್ನಾಲಜಿ ಚೇಂಜ್ ಆದಂಗ ಸ್ವಲ್ಪ, ಈಗ ನೋಡ್ರಿ ನೀವು ಒಂದು ಕಾಲದಲ್ಲಿ ಟಿವಿ ಅಂದ್ರೆ ದೂರದರ್ಶನ ಅಂತ ಆಯ್ತು, ಅದಾದ ನಂತರ ಚಾನೆಲ್ಗಳು ಬಂದು, ಆಮೇಲೆ ಯೂಟ್ಯೂಬ್ ಬಂತು, OTP ಬಂತು. ಹೀಗಾಗಿ ಸ್ವಲ್ಪ ಚಾಲೆಂಜ್ಗಳನ್ನ ಎದುರಿಸಬೇಕಾಗಿದೆ. ಬಟ್ ನಾ ಇಷ್ಟು ಹೇಳ್ತೇನೆ, ಪೋಸ್ಟ್ ಆಫೀಸು ಮತ್ತು ಆಕಾಶವಾಣಿ ಇವೆರಡು ನಮ್ಮ ಒಂದು ಐತಿಹಾಸಿಕವಾಗಿ ಇವು ನಮ್ಮ ಒಂದು ಬಹಳ ದೊಡ್ಡ ಪರಂಪರೆ ಇದೆ. ಅಂದ್ರೆ ಐಕಾನ್ಗಳಿವು. ಈ ಐಕಾನ್ಗಳನ್ನ ಉಳಿಸಲಿಕ್ಕೆ ನಮ್ಮ ಸರ್ಕಾರ ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವು ಸದಾ ಕಾಲಕ್ಕೂ ನಿಮ್ಮ ಜೊತೆಗೆ ಇರ್ತೀವಿ. ಮತ್ತು ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ಹೇಳಿದ್ದಾರೆ, ಆಕಾಶವಾಣಿಗೆ ಬಹಳ ಧಾರವಾಡಕ್ಕೊಂದು ಇತಿಹಾಸ ಇದೆ, ನಾನು ಒಂದ್ಸರ್ತಿ ಅಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ. ನೀವು ಅಧಿಕೃತ ಒಂದು ಆಹ್ವಾನವನ್ನ ಅವರಿಗೆ ಕೊಟ್ಟು ಕಳಿಸ್ರಿ, ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ವಿಲ್ ಟ್ರೈ ಟು ಡೂ ಸಮಥಿಂಗ್ ಗುಡ್. ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಆದ್ಯತೆ ಕೊಟ್ಟು ಬಂದಿದ್ದೇನೆ. ಆಕಾಶವಾಣಿ ಇನ್ನೂ 100 ವರ್ಷಗಳ ಕಾಲ ತನ್ನ ಅಸ್ತಿತ್ವವನ್ನ ಇದೇ ರೀತಿಯಾದಂತಹ ಒಂದು ಶಿಸ್ತುಬದ್ಧತೆಯನ್ನ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಎಲ್ಲರಿಗೂ ಮನಮುಟ್ಟುವಂತೆ ಕಾರ್ಯಕ್ರಮವನ್ನು ಕೊಡುವಂತಹ ಒಂದು ಕೇಂದ್ರವಾಗಿ ಇನ್ನೂ ಬೆಳೀಲಿ ಅಂತ ಹಾರೈಸಿ ತಮಗೆ ವಿಶೇಷವಾದಂತಹ ಧನ್ಯವಾದ. ಕೆಎಲ್ಇ ಸಂಸ್ಥೆ ಬೆಳಗಾವಿಯ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ನುಡಿಗಳು. ನಮ್ಮ ನಾಡಿನ ಹೆಮ್ಮೆಯ ಬಾನುಲಿ ಕೇಂದ್ರವಾಗಿರುವ ಧಾರವಾಡ ಆಕಾಶವಾಣಿ ಕೇಂದ್ರ ಅಮೃತ ಮಹೋತ್ಸವ ಸಂಭ್ರಮಾಚರಣೆ ನನಗೆ ಅಭಿಮಾನ ತಂದಿದೆ. ಬಹುತೇಕ ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಮೊದಲನೇ ಆಕಾಶವಾಣಿ ಕೇಂದ್ರ ಧಾರವಾಡದ ನಮಗೆ ಹೆಮ್ಮೆಯಾಗಿ ನಿಲ್ತಿದೆ. ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಈ ಆಕಾಶವಾಣಿ ಕೇಳಿರಬಹುದು. ನಂದು ಕೊನೆಹಳ್ಳಿ, ಚಿಕ್ಕೋಡಿ ತಾಲೂಕದ ಕೊನೆಹಳ್ಳಿ. ಅಲ್ಲಿ ಆಕಾಶವಾಣಿ ಐಲ್ಯಾಂಡ್ ಇದ್ದಂಗಿದ್ದು ನಾವು. ಆಕಾಶವಾಣಿನೂ ಇಲ್ಲ, ಯಾವ ರೇಡಿಯೋನೂ ಇಲ್ಲ. ನನ್ನ ಬಾಲ್ಯ ಜೀವನ ಹಳ್ಳಿಯಲ್ಲಿ ನಡೆಯೋದ್ರಿಂದ ಮನೆಯೊಳಗೆ ರೇಡಿಯೋ, ವಾಲ್ ಸಿಸ್ಟಮ್ ರೇಡಿಯೋ ಇರ್ತಿತ್ತು. ಅದನ್ನ ಮೇಲೆ ಗಳ ಹಾಕಿ ಎತ್ತರಕ್ಕೆ ಹೋಗಿ ವೈರ್ ಎಲ್ಲ ಹಚ್ಚಿ ಕೇಳೋ ಪ್ರಯತ್ನನೂ ಮಾಡ್ತಿದ್ವು. ಅದಕ್ಕಿಂತ ಮುಂಚೆ ವ್ಯಾಪಾರಿ ಸಂಬಂಧ, ನಮ್ಮೆಲ್ಲ ವ್ಯಾಪಾರಿ ಇರೋದ್ರಿಂದ ಸಂಜೆ ಹೊತ್ತು ಮುಂಬೈದ ಪೇಟೆಯ ದರಗಳನ್ನು ಕೇಳೋ ಸಲುವಾಗಿ ಏನು ಇವತ್ತು ಕಿವಿಗೆ ಹಿಡ್ಕೊಂಡು ಭೂಮರೆಡ್ಡಿ ಎನ್ನಿದಾರ ಅಂತಿದ್ರ. ಭೂಮರೆಡ್ಡಿ ಅವರು ಎನ್ನಿದಾರ ಮುಂಬೈದಲ್ಲಿ ತೆಗಿತಿದ್ರಂತ. ಹಾಗೆ ಹಳ್ಳಿ ದರ, ಬಂಗಾರ ದರ ಇವೆಲ್ಲ ರೇಡಿಯೋದೊಳಗ ಕೇಳೋದಂದ್ರೆ ಎತ್ತರ ಹೋಗಿ ನಮ್ಗೆ ಆಶ್ಚರ್ಯ ಅನ್ಸದ. ಇಷ್ಟು ಧಾರವಾಡ, ಇಷ್ಟು ಸ್ವಾತಂತ್ರ್ಯಕ್ಕೆ ಮೊದಲನೇ ಕನ್ನಡದ ಆಕಾಶವಾಣಿ ಇದ್ರೂ ಬೆಳಗಾವಿಗೆ ಬರ್ಲಾಗ್ತಿತ್ತು. ಅದಕ್ಕೆ ಆಕಾಶವಾಣಿದ್ದು ಒಂದ್ ಸ್ವಲ್ಪ ನಮ್ಗೆ ಅಭಿಮಾನ ಇತ್ತು, ಬಹಳಷ್ಟು ಅಭಿಮಾನ. ಮೊದಲನೇ ಸಲ ನಾನು 5ನೇ ತರಗತಿ ಇದ್ದೀವಿ, ನಮ್ ಧಾರವಾಡಕ್ಕೆ ಕರ್ಕೊಂಡು ಬಂದ್ರೆ, ನಮ್ ಕನ್ನಡ ಗಂಡು ಮಕ್ಕಳ ಶಾಲೆ ಮಾಸ್ತರ್ ನಮ್ ಕರ್ಕೊಂಡು ಬಂದ್ರು. ಧಾರವಾಡದಲ್ಲಿ ಕರ್ನಾಟಕ ಕಾಲೇಜು, ಆಕಾಶವಾಣಿ 2 ರೂಮ್ ಇದ್ದು. ನಾವು ತಿಳಿಯೊಳಗೆ ಆಕಾಶವಾಣಿ ಅಂದ್ರೆ ಹಾಡ ಅಂತಾರೋ ಲೈವ್ ಇಲ್ಲ, ರೆಕಾರ್ಡ್ ಹಚ್ಚಿದ್ದು ನಮ್ಗೆ ಫಸ್ಟ್ ಟೈಮ್ ನಾವು ಆಕಾಶವಾಣಿ ನೋಡಿದ್ದು ನನ್ನ ಜೀವನದಲ್ಲಿ. ನಾವು ಎಲ್ಲ ವಿದ್ಯಾರ್ಥಿಗಳ ಕಾಲದಲ್ಲಿ ನನ್ಗೆ ಗೊತ್ತಿಲ್ಲ. ಆಕಾಶವಾಣಿ ಒಳಗೆ ಸಿನಿಮಾ ಹಾಡನ್ನು ಬಂದ್ ಹಳೆಕ್ ಹಚ್ಚಲಾಗ್ತಿದ್ರಿ. ಆಕಾಶವಾಣಿ ಪಾಪ್ಯುಲರ್ ಆದದ್ದು ಈ ಸಿನಿಮಾ ಹಾಡುಗಳ ಸಲುವಾಗಿ. ಎಲ್ಲ ಕಲೆ ಸಂಸ್ಕೃತಿ ಅಂತ ಈ ಆಕಾಶವಾಣಿ 75 ವರ್ಷ ಪೂರ್ಣ ಆಗ್ತಾ ಇದೆ. ಈಗ ಬೆಳಗಾವಿ ಆಕಾಶವಾಣಿ ಧಾರವಾಡ ಬರ್ತಾ ಇದೆ. ನನಗೆ ಬಹಳ ಪಾಪ್ಯುಲರ್ ಅಂದ್ರೆ ನಾ ಕೇಳ್ತಾ ಇರೋದು, ಒಂದು
ಪ್ರಾದೇಶಿಕ ಬಾತ್ಮಿ. ಇವತ್ತು ನಮ್ದು ರಾಜ್ಯದಲ್ಲಿ ಈಗ ಟಿವಿ ಬಂದದ ಆ ಮಾತು ಬರೀ, ಆದ್ರೆ ಅವ್ರು ಟಿವಿ ಅವರು ಪೂರ್ಣ ಹೇಳೋದೇ ಇಲ್ಲ, ಅವ್ರಿಗೆ ಯಾವ್ದು ಬೇಕು ಅಷ್ಟ ಹೇಳ್ತಾರೆ. ಆದ್ರೆ ಆಕಾಶವಾಣಿಯವರು ಮಾತ್ರ ಪ್ರಾದೇಶಿಕ ಬಾಣಿ ಸಂಪೂರ್ಣವಾದ ನಮ್ಮ ಅದರಲ್ಲಿ ಉತ್ತರ ಕರ್ನಾಟಕದ ಹೆಚ್ಚಿನ ನಮಗೆ ವಾರ್ತೆಗಳು ನಮ್ಗೆ ಕೇಳಲಿಕ್ಕೆ ಸಿಗ್ತದೆ. ಅದಕ್ಕೆ 75 ವರ್ಷದ ಈ ಧಾರವಾಡದ ಆಕಾಶವಾಣಿಕ್ಕಿಂತ ಮುಖ್ಯ ಅಂದ್ರೆ ಇಲ್ಲಿ 5 ರತ್ನಗಳು ಅವರು ಹಾಡಿದ್ದು ಅಥವಾ ವೃತ್ತಿಯನ್ನು ಅಥವಾ ಪ್ರಾರಂಭ ಮಾಡಿದ್ದು ಆಕಾಶವಾಣಿ ಧಾರವಾಡ ನಂತರ ಅಂತ ನಮ್ಮ ಭೀಮಸೇನ್ ಜೋಶಿ ಅವರು ಭೇಟಿಯಾಗಿದ್ರು, ನಮಗೆ ಬೆಳಗಾವಿ ಕರ್ಸಿದ್ದು ಆಳಕ್ಕೆ ಹೇಳಿದ್ರು. ಇವತ್ತು ಮರಾಠಿ ನಾಟಕಗಳು ಪಾಪ್ಯುಲರ್, ಅದು ಸಂಗೀತ ಮರಾಠಿ ನಾಟ್ಯ ಸಂಗೀತ ಪಾಪ್ಯುಲರ್, ಆದ್ರೆ ಅದಕ್ಕೆ ಮೂಲ ಯಾವ್ದಿದ್ರ ಧಾರವಾಡ ಅಂತ ಹೇಳಿದ್ರು ನಮ್ಗೆ. ಯಾಕಂದ್ರೆ ಆ ಸಂಗೀತದಲ್ಲಿ ಪಾರಿಜಾತ ಹಾಡ ಅಂತಾರಲ್ಲ, ಅದ ಬೇಸು ಮರಾಠಿ ನಾಟ್ಯ ಸಂಗೀತ ಅಂತ ಆಳಕ್ಕೆ ಹೇಳಿದ್ದು ನಂಗೆ ಇವತ್ತು ನೆನಪದ. ಅಂತವರು ಈ ಕಲೆ ಮತ್ತು ಸಂಸ್ಕೃತಿ 75 ವರ್ಷದ ಈ ಧಾರವಾಡ ಆಕಾಶವಾಣಿ ಅಂತ ಈ ಆಕಾಶವಾಣಿ 75 ವರ್ಷದ್ದು ಬಹಳ ಖುಷಿಯಾಗಿದೆ. ಅದಕ್ಕೆ ಇದನ್ನೊಂದು ಸ್ವಲ್ಪ ಗಡಿನಾಟಕ ಮುಟ್ಸು ಕೆಲಸ ಮಾನ್ಯ ಪ್ರಹ್ಲಾದ್ ಅದರದ್ದು ವ್ಯಾಟ್ ಹೆಚ್ಚು ಮಾಡಬೇಕಾಗ್ತದೆ. ಅದಕ್ಕೆ ಅದು ಕನ್ನಡ ಮುಟ್ಟಬೇಕಾಗಿದೆ ಅಲ್ಲಿ. ಅದಕ್ಕೆ ದಯವಿಟ್ಟು ಅದನ್ನು FMಗಳು ಕನ್ನಡದ ಗಡಿನಾಟಕ ಮುಟ್ಟಬೇಕಂತ ಮತ್ತೊಮ್ಮೆ ಎಲ್ಲ ಅಧಿಕಾರಿಗಳಿಗೆ ಕೇಳ್ಕೊಂಡು ಕೇಂದ್ರದ ಮಂತ್ರಿಗಳಿಗೆ ಹೇಳಿ, ಬಹಳಷ್ಟು ಕಾರ್ಯಕ್ರಮ ಮರಾಠಿ ಕಾರ್ಯಕ್ರಮ ಇವತ್ತು ನಮ್ಮ ಭಾಗದಲ್ಲಿ ಬರ್ತಾ ಇದ್ದಾವೆ, ಬೆಳಗಾವಿ ತಕ್ಕ ಬರ್ತಾ ಇದ್ದಾವೆ. ಅದನ್ನ ಕನ್ನಡ ಈ ಧಾರವಾಡದ್ದು FM ಒಂದ್ ಸ್ವಲ್ಪ ಹೆಚ್ಚು ಸ್ಟ್ರಾಂಗ್ ಮಾಡಿದ್ರೆ ವ್ಯಾಟ್ಸ್ ಹೆಚ್ಚು ಮಾಡ್ಬೇಕಂತದ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಇವತ್ತು ನನಗೆ ಬಹಳ ಅಭಿಮಾನ. ಜೈ ಹಿಂದ್. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಧಾರವಾಡದ ಕುಲಪತಿಗಳಾದ ಡಾಕ್ಟರ್ PL ಪಾಟೀಲ್ ಮಾತನಾಡುತ್ತಾ, ಮೊಟ್ಟ ಮೊದಲು ಆಕಾಶವಾಣಿ ಧಾರವಾಡ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಇದರ ಸಂಸ್ಥಾಪನೆ ಮತ್ತು ಏಳಿಗೆಗೆ ದುಡಿದಂತ ಸರ್ವರಿಗೂ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ನಾನು ಈ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ. ಆಕಾಶವಾಣಿ ಕಾರ್ಯಕ್ರಮವನ್ನ ಸಣ್ಣವರಿದ್ದಾಗ ನಮ್ಮ ಮನೆಯಲ್ಲಿ ಆಕಾಶವಾಣಿ ಧಾರವಾಡದ ರೇಡಿಯೋ ಕಾರ್ಯಕ್ರಮ ಪ್ರತಿನಿತ್ಯ ಮುಂಜಾನೆಯಿಂದ ಸಂಜೆ ಮಠ ಅದು ರೇಡಿಯೋ ಆರ್ತಿದ್ದೇ ಅಲ್ಲ. ನಮ್ಮ ದೊಡ್ಡಪ್ಪನವರು ಈ ಆಕಾಶವಾಣಿ ಕಾರ್ಯಕ್ರಮಗಳ ಅಭಿಮಾನಿ. ಅವಾಗ ಬಹಳ ದೊಡ್ಡ ರೇಡಿಯೋ ಇರ್ತಿತ್ತು. ಅವ್ರು ಹಸ್ತಿದ್ರು, ಅವ್ರು ಮಲ್ಕೊಂಡಾರ ಅಂತ ತಿಳ್ಕೊಂಡು ನಾವು ಯಾವ್ದಾದ್ರು ಚಿತ್ರಗೀತೆ ಕೇಳಿಕ್ಕೆ ರೇಡಿಯೋ ಸ್ಟೇಷನ್ ಬದಲಿ ಮಾಡಿದ್ರೆ ಲೇ ಯಾರ್ಲ್ಯಾವ ಅಂತಿದ್ರು. ಅವ್ರು ಏನ್ ಕೇಳ್ತಾರ ಅದನ್ನೇ ಕೇಳ್ಬೇಕು. ಅವು ಕೇಳ್ತಾ ಕೇಳ್ತಾ ಆಕಾಶವಾಣಿ ಕಾರ್ಯಕ್ರಮಗಳ ನಮಗೆ ಬಾಯ್ಪಾಠ ಆಗಿ ಹೋಗಿದ್ವು. ಅವ್ರು ಏನ್ ಅನೌನ್ಸ್ ಮಾಡ್ತಾರ ಅದನ್ನ ಮುಂದಿಂದ ನಾವೇ ಹೇಳ್ಕೊತ ಬರ್ತಿದ್ವಿ. ಅವಾಗಲಿಂದ ಇಲ್ಲಿಯವರೆಗೂ ಕೂಡ ನಾವು ಆಕಾಶವಾಣಿ ಧಾರವಾಡದ ಒಂದು ಕಾರ್ಯಕ್ರಮ ನಮಗೊಂಥರ ಹ್ಯಾಬಿಟ್ ಆಗೈತಿ, ಅದು ಹ್ಯಾಬಿಚುಯೇಟ್ ಆಗಿಬಿಟ್ಟೇವೆ ಅಂತ ಹೆಮ್ಮೆ ಅನಿಸ್ತದೆ. ಮುಂಜಾನೆ 5 ಗಂಟೆ ಕೇಳ್ತೇನೆ ನಾನು. 6 ಗಂಟೆ 10 ನಿಮಿಷಕ್ಕಿಂತ ಮುಂಚೆ ಆ ಟೂನನ್ನು ನಾನು ಕೂಡ ಪ್ರತಿನಿತ್ಯ ಮರಿದನ ಕೇಳಿ ಒಂದೇ ಮಾತರಮ್ಮ ಕೇಳಿ, ಆಮೇಲೆ ಈಗ ಹಿಂದಿ ನ್ಯೂಸ್ ಮೊದಲು ಬರ್ತದೆ, ಮೊದಲು ಇಂಗ್ಲಿಷ್ ನ್ಯೂಸು ಬರ್ತಿತ್ತು. ಅದಕ್ಕೆ ಇದು ಹಿಂದಿ ನ್ಯೂಸ್ ಮುಗಿಯತ್ಲೆ ಮತ್ತೆ ಬೆಂಗಳೂರು ಆಕಾಶವಾಣಿಗೆ ಹೋಗಿ ಇಂಗ್ಲಿಷ್ ನ್ಯೂಸ್ ಮುಗಿಸಿ ಮತ್ತೆ ಆಕಾಶವಾಣಿ ಧಾರವಾಡಕ್ಕೆ ಬರ್ತೇವೆ. ನಾವು ಬೆಂಗಳೂರು ಆಕಾಶವಾಣಿಯಲ್ಲಿ ಮುಂದುವರಿಯೋದಿಲ್ಲ. ಪ್ರತಿನಿತ್ಯ ತಪ್ಪಿಸ್ತಾನೆ 6 ಗಂಟೆದಿಂದ 9ರವರೆಗೂ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ಕೋತ ಇರ್ತೇವೆ. ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ನಮಗೆ ಪ್ರತಿನಿತ್ಯ ಟೈಮ್ ಸೆನ್ಸ್ನು ಕೂಡ ಹೇಳ್ತಿರ್ತದೆ. ಈ ಎಲ್ಲ ಕಾರ್ಯಕ್ರಮಗಳ ನಡುವೆ ನಮ್ಮ ಅಭಿಲಾಷೆಯ ಮೇರೆಗೆ ಕ್ರಿಕೆಟ್ ಕಾಮೆಂಟ್ ಸುನಿಲ್ ಗವಾಸ್ಕರ್ ನಿಂದ ಹಿಡಿದು ಎಲ್ಲ ಕ್ರಿಕೆಟ್ ಪಟುಗಳ ಆಟ ಆಡೋದನ್ನ ಕೇಳೋದೇ ಒಂದು ನಮಗೆ ಸೌಭಾಗ್ಯ ರೇಡಿಯೋದಲ್ಲಿ ಬರ್ತಿತ್ತು. ಮುಂದೆ ನಾವು ಏನು ಹುದ್ದೆಯಲ್ಲಿ ಟೂರ್ ಹೋಗುವಾಗ ಸಣ್ಣ ರೇಡಿಯೋನ ಹಿಡ್ಕೊಂಡು ಏನು ಬೆಂಗಳೂರು ಹೋಗ್ತಿದ್ವಲ್ಲ, ಆವಾಗ ನಿರಾಸೆ. ಬೆಂಗಳೂರು ಆಕಾಶವಾಣಿಯನ್ನು ಟ್ಯೂನ್ ಮಾಡಿ ರೇಡಿಯೋ ಕೇಳುವಂತ ಒಂದು ಹವ್ಯಾಸ ಇನ್ನೂ ಕೂಡ ನಮಗಿದೆ. ಇಲ್ಲಿ ಮುಂಜಾನೆಯಿಂದ ರಾತ್ರಿವರೆಗೂ ಜನಪ್ರಿಯವಾದ ಕಾರ್ಯಕ್ರಮಗಳು ಇಲ್ಲಿ ಕೇಳಿ ಬರ್ತವೆ. ಕೃಷಿ ಪರ ಕಾರ್ಯಕ್ರಮಗಳಂತೂ ಮುಂಜಾನೆ ಇದು ಕನ್ನಡದಲ್ಲಿ ರೈತರಿಗೆ ಸಲಹೆಗಳನ್ನು ಏನು ಹೇಳಿರ್ತಾರಲ್ಲ ಅವನು ಕೇಳಿದ್ದ ಒಮ್ಮೆ ನಾವು ರೈತರಿಗೆ ಅದನ್ನ ಕೂಡ ನಾವು ಹೇಳಿರ್ತೇವೆ. ಆದ್ರೆ ಅದು ಕನ್ನಡದಲ್ಲಿ ರೈತರಿಗೆ ಮನಮುಟ್ಟುವ ಹಾಗೆ ರೈತರ ಸಲಹೆಗಳಲ್ಲಿ ಪ್ರತಿದಿನ ಪ್ರತಿಯೊಂದು ಬೆಳೆಯಲ್ಲಿ ಪ್ರತಿಯೊಂದು ಆ ಹಂಗಾಮಿಗೆ ಅನುಸಾರವಾಗಿ ರೈತರಿಗೆ ಸಲಹೆಗಳನ್ನ ಮುಂಜಾನೆ ಇರ್ತದೆ. ಕೃಷಿರಂಗ ನಮ್ಮ ಎಲ್ಲ ರೈತರಿಗೆ ಜನಪ್ರಿಯವಾಗಿದೆ. ಅಲ್ಲಿ ಜಾನಪದ ಗೀತೆಗಳು ಇರ್ತವ, ಕೃಷಿ ಬಗ್ಗೆ ಮಾಹಿತಿಗಳು ಇರ್ತವ. ನಾವು ಇತ್ತಿತ್ತಲಾಗಿ 2 ವರ್ಷದಿಂದ ನಾನು ಅಧಿಕಾರ ತೆಗೆದುಕೊಂಡಾಗಿನಿಂದ ಕೃಷಿ ಶೋಧನೆ ಸಾಧನೆ ಅನ್ನುವಂತ ಒಂದು ಕಾರ್ಯಕ್ರಮ ಪ್ರತಿ ಸೋಮವಾರ 6:40ರಿಂದ ಸುಮಾರು 30ರಿಂದ 40 ನಿಮಿಷ ನಮ್ಮ ವಿಜ್ಞಾನಿ ಪ್ರತಿಯೊಂದು ವಿಷಯದಲ್ಲಿ ಹಂಗಾಮಿಗೆ ಅನುಸಾರ ಆ ಕಾರ್ಯಕ್ರಮ ಬಿತ್ತರಗೊಳ್ಳುತ್ತದೆ. ಮತ್ತು ತಿಂಗಳದ ಕೊನೆಯ ಸೋಮವಾರದಂದು ಫೋನ್ ಇನ್ ಕಾರ್ಯಕ್ರಮವನ್ನ
ನಾವು ಮತ್ತು ನಮ್ಮ ಸಂಶೋಧನಾ ನಿರ್ದೇಶಕರು, ವಿಸ್ತರಣಾ ನಿರ್ದೇಶಕರು ಬಂದು ರೈತರಿಗೆ ಏನು ಸಮಸ್ಯೆಗಳಿದಾವ ನೇರವಾಗಿ ಆ ಸಮಸ್ಯೆಗಳಿಗೆ ನಾವು ಆಕಾಶವಾಣಿ ರೇಡಿಯೋದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೇವೆ. ನಮಗೂ ಕೂಡ ಸಣ್ಣವರಿದ್ದಾಗ ಆಕಾಶವಾಣಿಗೆ ಹೋಗಬೇಕು, ಈ ಗಿಳಿವಿಂಡು ಕಾರ್ಯಕ್ರಮಗಳು ಇವೆಲ್ಲವನ್ನು ಕೂಡ ನಾವು ಹಳ್ಳಿಯಲ್ಲಿ ಓದ್ತಾ ಇದ್ದವರು, ನಮಗೂ ಕೂಡ ಆ ಒಂದು ಅನುಕೂಲ ಸಿಗಲಿಲ್ಲ. ಯಾವಾಗ ನಮ್ಗೆ ಅನುಕೂಲ ಸಿಕ್ತಪ್ಪ ಅಂತಂದ್ರೆ ಪ್ರಾಧ್ಯಾಪಕರಾಗಿ ಹೆಚ್ಚಿನ ಹುದ್ದೆಗೆ ಹೋದ ಮೇಲೆ ಅವರಾಗೆ ನಮ್ಮನ್ನು ಕರೆಸಿದಾಗ ನಮಗೆ ಅವಕಾಶ ಸಿಕ್ತು. ಆಕಾಶವಾಣಿ ಒಂದು ಸ್ಟುಡಿಯೋ ಅನ್ನು ನೋಡೋದು, ಅಲ್ಲಿವರೆಗೂ ನಮಗೆ ಇಲ್ಲಿ ಬರುವಂತ ಅವಕಾಶ ಸಿಗಲಿಲ್ಲ. ಅದಕ್ಕೆ ಅವಕಾಶ ಸಿಕ್ಕಾಗ ದಯವಿಟ್ಟು ಆಕಾಶವಾಣಿಗೆ ಹೋಗೋದನ್ನ, ಏನಾದರೂ ಒಂದು ಕಾರ್ಯಕ್ರಮ ಕೊಡುವುದನ್ನ ತಪ್ಪಿಸಬೇಡ್ರಿ. ಯಾಕಂದ್ರೆ ಸಿಕ್ಕ ಅವಕಾಶಗಳನ್ನ ನಾವು ಬಳಸಿಕೊಳ್ಬೇಕು. ಧನ್ಯವಾದ. ಈ ಅವಿಸ್ಮರಣೀಯ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಿಗೆ ಪ್ರೀತಿಪೂರ್ವಕವಾಗಿ ಸ್ಮರಣಿಕೆಗಳನ್ನ ಸಮರ್ಪಿಸಲಾಯಿತು. ಆಕಾಶವಾಣಿಯ ಪ್ರಾಯೋಜಕರು ಹಾಗೂ ಅಭಿಮಾನಿಗಳಿಗೆ ಹೂಗುಚ್ಛ ನೀಡುವ ಮೂಲಕ ಸನ್ಮಾನಿಸಲಾಯಿತು. ಧಾರವಾಡದ ಜನಪ್ರಿಯ ಮಕ್ಕಳ ತಜ್ಞರಾದ ಡಾಕ್ಟರ್ ರಾಜನ್ ದೇಶಪಾಂಡೆ, ಸರ್ವಭಾಷಾ ಕವಿ ಸಮ್ಮೇಳನದಲ್ಲಿ ಕನ್ನಡವನ್ನು ಪ್ರತಿನಿಧಿಸಿದ ಡಾಕ್ಟರ್ ನಿಜಲಿಂಗಪ್ಪ ಮಟ್ಟಿಹಾಳ್, ಡಾಕ್ಟರ್ ಗುರುರಾಜ್ ಪಾಟೀಲ್, ಡಾಕ್ಟರ್ ಸಿಎಫ್ ಕುಂದಗೋಳ್ ಹಾಗೂ ಡಾಕ್ಟರ್ ವೀರಣ್ಣ ರಾಜೂರ್ ಮತ್ತು ಮಂಜುನಾಥ್ ಪವಾಡಿ ಗೌರವವನ್ನ ಸ್ವೀಕರಿಸಿದರು. ಆಕಾಶವಾಣಿ ಧಾರವಾಡ ಕೇಂದ್ರದ ಇಂಜಿನಿಯರಿಂಗ್ ವಿಭಾಗದ ಉಪಮಹಾನಿರ್ದೇಶಕರು ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ I am honored to stand before you today, filled with great pride, to commemorate the significant milestone, the 75th anniversary of Akashvani Dharwad. Since its humble beginnings since 1950, Akashvani Dharwad has evolved into a robust and vibrant organization, serving millions across urban, rural and remote regions. Akashvani Dharwad has been adapting to the shift from analog to digital for many years. Its infrastructure now includes advanced studios, DRM transmitter, studio transmitter link, satellite uplink facilities and live streaming capabilities, all of which are fully digital and state-of-the-art. The implementation of interactive formats such as live and phone-in sessions has allowed Akashvani to connect with audiences across various age groups and social backgrounds, thereby maintaining its relevance and engagement. Mobile listeners in India and around the world can now access Akashvani Dharwad via the hugely popular News on Air mobile application. Prasar Bharati has launched Waves, its flagship OTT platform. This platform signifies a significant step forward in the Government of India's Digital India initiative. This platform aims to highlight the extensive cultural heritage and historical significance of India. Waves offers video on demand, complimentary gaming options, radio streaming and live television streaming services. Akashvani Dharwad has taken a leading role in the execution of Swachh Bharat Abhiyan. As a part of this initiative, the organization successfully generated a revenue of 1.24 crores by disposing of outdated equipments and machinery. All the employees and their family members participated with great enthusiasm in the planting of seedlings as part of Ek Ped Maa Ke Naam campaign. Akashvani Dharwad, as a responsive institution, has successfully resolved an unprecedented number of pension cases, bringing happiness and satisfaction to our community. Akashvani Dharwad has won many national and state level awards, both in program production and for technical excellence. On this significant occasion, I would like to express my appreciation for the hard work and dedication of all our engineers,
technicians, program officers, content creators, presenters, administrators, security personnel and motor drivers, both past and present, who have upheld the traditions of Akashvani Dharwad with exceptional commitment and professionalism. Following the establishment of clusters, Akashvani Dharwad has been designated as the cluster head office for the Akashvani Kendras, which include Bellary, Hospete, Kalaburgi, Karwar, Raichur and Vijaypura. Akashvani Dharwad cluster comes under the South Zone, headed by Sri P.P. Baby, ADG Administration, Srimati P. Gitarani, ADG Broadcast Operation, and Sri Anil Kumar Mangalgi, ADG Content Operations. Akashvani Dharwad cluster is presently facing an extraordinary challenge due to a significant reduction in its human resources. I am confident that we as a cohesive group will overcome the significant challenges in human resources, rise to the occasion, and embody our motto, Bhahujan Hitaya, Bhahujan Sukhaya. Thank you one and all. ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ನಿರ್ದೇಶಕರಾದ ವೆಂಕಟೇಶ್ ದೇಶಪಾಂಡೆ ಅವರ ವಂದನಾರ್ಪಣೆಯೊಂದಿಗೆ ವೇದಿಕೆ ಕಾರ್ಯಕ್ರಮಗಳು ಸಮಾರೋಪಗೊಂಡವು. ಆಕಾಶವಾಣಿ ಧಾರವಾಡ ಕೇಂದ್ರದ ಸಂಭ್ರಮಾಚರಣೆಯ ಮುಖ್ಯ ಆಕರ್ಷಣೆ ಆಗಿದ್ದು ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರ ಮನಮೋಹಕಗೊಳಿಸುವ ಸುಮಧುರ ಗಾಯನ. ಇವರಿಗೆ ವೇದಿಕೆಯ ಮೇಲೆ ತಬ್ಲಾ ಸಾಥ್ ಕೊಟ್ಟವರು ಶ್ರೀಧರ್ ಮಾಂಡ್ರೆ, ಹಾರ್ಮೋನಿಯಂ ಸಾಥಿ ಸಾರಂಗ್ ಕುಲಕರ್ಣಿ.
ಡಾಕ್ಟರ್ ಗೋವಿಂದ್ ಮಣ್ಣೂರ್ ರಚಿಸಿ ಜಿ ಸುರೇಖಾ ಸುರೇಶ್ ನಿರ್ದೇಶಿಸಿದ ನಾಟಕ ಮೊಬೈಲ್ ಮಾವ ಎಲ್ಲರ ಮನರಂಜಿಸಿತು. ಮಾಮಾ ಮಾಮಾ ಮೊಬೈಲ್ ಮಾಮಾ 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 ಮೊಬೈಲ್ ಮಾಮಾ 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 ಮೊಬೈಲ್ ಮಾಮಾ 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 ಮೊಬೈಲ್ ಮಾಮಾ. ಅಲ್ಲಿ ಮೊಬೈಲ್ ಇಲ್ಲಿ ಮೊಬೈಲ್ ಮ್ಯಾಲ್ ಮೊಬೈಲ್ ಕೆಳಗ ಮೊಬೈಲ್ ಮಾಮಾ ಮಾಮಾ ಮೊಬೈಲ್ ಮಾಮಾ 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 ಮೊಬೈಲ್ ಮಾಮಾ 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 ಮೊಬೈಲ್ ಮಾಮಾ 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 ಮೊಬೈಲ್ ಮಾಮಾ 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 ಮೊಬೈಲ್ ಮಾಮಾ. ಹಲೋ ಹಲೋ ಯಾರ್ರಿ ತಾವು? ಅಲ್ಲ ಹೆಸರೇ ನಿಮ್ಮದ? ಅಲ್ಲ ಬೆಳಗ್ಗಿನಿಂದ ಫೋನ್ ಮಾಡಾಕತ್ತೀರಿ, ಎಷ್ಟು ಸಲ ಫೋನ್ ಮಾಡಾಕತ್ತೀರಿ? ಯಾರು ಬೇಕಾಗಿತ್ತು? ಹಲೋ ಇಲ್ಲೇ ಹೌದಾ? ನಿಮಗೆ ಹೆಂಡತಿ ಧ್ವನಿ ಸಹಿತ ಗೊತ್ತಾಗಲಿಲ್ಲ. ಅಲ್ಲ ಕೆಲವು ಗೊತ್ತಾಗೋದಲ್ಲ, ಹೀಗಾಗಿ ಏನ್ ಕತಿ ಕೇಳ್ತೀರಿ? ಅಲ್ಲ ನಾ ಯಾವಾಗ ನಿಮ್ಗೆ 10 ಸಲ ಫೋನ್ ಮಾಡೀನಿ? ಮಾಡಿದ್ದ ಒಂದು ಸತಿ, ಅದು ಈಗ. ಏನೋ ಹೋಗ್ಲಿ, ನಮ್ಮ ಮನೆಯವ್ರ ಮಧ್ಯಾಹ್ನ ಊಟಕ್ಕೆ ಬರ್ತಾರ, ಚಲೋ ತಂಗ ಅಡಿಗೆ ಮಾಡ್ಬೇಕು, ಅದ್ರಾಗು ಕರಿಗಡಬ ಮಾಡೀನಿ, ತಿಂದು ಹೋಗ್ಲಿ ಅಂತ ಫೋನ್ ಮಾಡಿದ್ದೆ. ನೀನು ಕರಿಗಡಬ? ಅಲ್ಲ ಆದ್ರೆ ಒಂದು ಮಾತು, ಅಲ್ಲ ಹುಡುಗರಿಗೆ ನಾವು ಮೊಬೈಲ್ ಚಟ ಹಚ್ಚಬಾರ್ದವ, ಹೆಂಗಂತಿ ನೀನು? ಏನನ್ನೋದ ಅವ್ರ ಅಪ್ಪ ಅವನ್ ಕೈಯಾಗ ಮೊಬೈಲ್ ಇರ್ತೈತಿ, ಅವು ಮೊದಲು ತಮ್ಮ ಕೈಯಾಗಿನ ಮೊಬೈಲ್ ಬಿಡಬೇಕು, ಆಮೇಲೆ ತಮ್ಮ ಮಕ್ಕಳಿಗೆ ಅದೇನಂತಾರ ಕಾಲಾಯ ತಸ್ಮಿನ್ ನಮಃ ಅಂತಾರಲ್ಲ, ಹಿಂಗಾಗಿ ಕಾಲಕ್ಕೆ ತಕ್ಕಂಗೆ ಕೋಲು. ನೀ ಯಾರೇನ್ ಮಾಡ್ತಿ? ಒಯ್ದು ಕೊಡು. ಆತು ಮಾವ, ನಾ ಮತ್ತ ರೊಕ್ಕ ತಂದಿಲ್ಲ. ಜಹಾಗೀರ್ದಾರ್ ಸಾಹೇಬರು ಎಲ್ಲಿ ಜಾಗಿರ್ರಿಪ್ಪ, ಜಾಗಿರೆಲ್ಲ ಹೋಗಿ ಬರೀ ದಾರ್ ಉಳಿದೈತಿ. ನಮಸ್ಕಾರ ಮೊಬೈಲ್ ಮಾಮ ಅವ್ರಿಗೆ. ನಮಸ್ಕಾರ. ನಾನು ಡಮಾರ್ ಟಿವಿ ರಿಪೋರ್ಟರ್. ಗಮಾರ್ ಟಿವಿ? ಗಮಾರ್ ಅಲ್ಲ, ಡಮಾರ್. ಡಮಾರ್ ಟಿವಿ ರಿಪೋರ್ಟರ್. ಹೌದೌದು. ಅಂದಾಗ ತಮ್ಮ ಹೆಸರು? ನರೇಂದ್ರ ಅಂತ. ಹೆಸರು ಬಾಳ ನರೇಂದ್ರ. ತಮ್ದು ಸಂದರ್ಶನ ಮಾಡೋಣ ಅಂತ. ಹೌದಾ? ಮೊನ್ನೇನಾದ್ರಪ್ಪ ಅಂತಂದ್ರೆ ಏನಾತ? ನನ್ ಮಗಳು ಈಗ ಮಾತಾಡ್ಕೋತ ಗಾಡಿ ಹೊಡಿಲಿಕತ್ತಿದ್ಲ, ಹಿಂದಿಂದ ರಿಕ್ಷಾದಾಗ ಬಂದು ಹಾಕಿಬಿಟ್ಟು. ಅಯ್ಯೋ ದೇವ್ರ, ಖಲಾಸ್ ಕೇಸ್? ಇಲ್ರಿಪ್ಪ, ಕಲಾಸ್ ಆಗಿಲ್ಲ, ಕಾಲ್ ಮುರ್ಕೊಂಡು ಜೋಲಿ ತಪ್ಪಿ ಕೆಳಗ್ ಬಿದ್ದಾಳ. ಅಯ್ಯೋ ದೇವ್ರ, ನೀವು ಕೊಟ್ಟ ಮೊಬೈಲ್ ಒಳದ ಪುಡಿ ಆಗಿ ಅಲ್ಲಿ ಈಗೇನಾಗಿಲ್ಲ ಹೌದಲ್ಲ? ಆದ್ರೆ ಮರೀಲಾರ್ದ ಒಂದು ಚಂದೊಂದು ಚಲೋ ಹುಡುಗಿನ ಹುಡುಗ. ರಾಜಣ್ಣ ಏನ್ ಮಾತಾಡ್ತೀರಿ ನೀವು? ನಿಮ್ದು ಮದುವೆ ಆತ ತಿಳ್ಕೊಂಡ್ಬಿಡ್ರಿ ನೀವು. ಅತ್ತ ಹೌದು ಡನ್. ನನ್ನ ಮದ್ವೆಯಂತೆ ನನ್ನ ಮದ್ವೆಯಂತೆ. ಈ ನಾಟಕದಲ್ಲಿ ಡಾಕ್ಟರ್ ಚೇತನ್ ಕುಮಾರ್ ನಾಯಕ್, ಡಾಕ್ಟರ್ ಶಶಿಧರ ಕೆ ನರೇಂದ್ರ, ರವಿ ಕುಲಕರ್ಣಿ, ವೀರಣ್ಣ ಪತ್ತಾರ್, ಅನಂತ್ ದೇಶಪಾಂಡೆ, ಆರತಿ ದೇವ ಶಿಖಾಮಣಿ, ಸನ್ಮತಿ ಅಂಗಡಿ ಹಾಗೂ ನವೀನ್ ಮಹಾಲೆ ಪಾತ್ರವಹಿಸಿದ್ದರು.
ಮೊಬೈಲ್ ಮಾವ ನಾಟಕದೊಂದಿಗೆ ಆಕಾಶವಾಣಿ ಧಾರವಾಡ ಕೇಂದ್ರದ ಅಮೃತ ಮಹೋತ್ಸವ ಸಂಭ್ರಮಾಚರಣೆ ಸಮಾರೋಪಗೊಂಡಿತು. ಆಕಾಶವಾಣಿ ಧಾರವಾಡ ಕೇಂದ್ರದ ಹಿರಿಯ ಉದ್ಘೋಷಕರಾದ ಮಾಯಾ ರಾಮನ್ ನಿರೂಪಣೆಯನ್ನ ನಿರ್ವಹಿಸಿದರು. ಇದುವರೆಗೆ ಇದೇ ದಿನಾಂಕ 13ರಂದು ಧಾರವಾಡದ ಸೃಜನಾ ಅಣ್ಣಾಜಿರಾವ್ ಶಿರೂರು ರಂಗಮಂದಿರದಲ್ಲಿ ನಡೆದ ಆಕಾಶವಾಣಿ ಧಾರವಾಡ ಕೇಂದ್ರದ ಅಮೃತ ಮಹೋತ್ಸವ ಸಂಭ್ರಮಾಚರಣೆಯ ಬಾನುಲಿ ವರದಿ ಕೇಳಿದಿರಿ. ತಾಂತ್ರಿಕ ನೆರವು ಎಂಎಲ್ ಶ್ರೀದೇವಿ, ಎಸ್ವೈ ಕಾಂಬ್ಳೆ, ಎಂಕೆ ಬೈಜು ಹಾಗೂ ಚಂದ್ರಕಾಂತ್ ನೇಕಾರ್. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಪ್ರಸ್ತುತಿ ಮಾಲಾ ಸಾಮ್ರಾಣಿ ಹಾಗೂ ಕುಮಾರ್ ಅಗಡಿ.